ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕ್ಷಿಗಳ ಮೇಲೆ ಬೆದರಿಕೆ ಹಾಕಿದ ಆರೋಪದ ಅಡಿಯಲ್ಲಿ ದರ್ಶನ್ ಶಿಷ್ಯರನ್ನ ಅರೆಸ್ಟ್ ಮಾಡಲಾಗಿದೆ. ಜೈಲಲ್ಲಿರುವಂತಹ ದರ್ಶನ್ಗೆ ಇದರಿಂದ ಮತ್ತೊಮ್ಮೆ ಕಂಟಕ ಎದುರಾಗುತ್ತಾ ಅಂತ ಕೇಳಿದ್ರೆ ಸಾಧ್ಯತೆ ಜಾಸ್ತಿ. ಸಾಕ್ಷಿಗೆ ಬೆದರಿಕೆ ಒಡ್ಡಿದ ಅಭಿಮಾನಿ, ಆ ಅಭಿಮಾನಿಯ ಅತಿರೇಕದ ಕಾರಣಕ್ಕೆ ದರ್ಶನ್ ಇದು ಮುಳುವಾಗಬಹುದು ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಲಾಯಲ್ ಫ್ಯಾನ್ಸ್ ಇದನ್ನೇ ಹೇಳ್ತಾ ಇದ್ದಾರೆ, ಇವರೆಲ್ಲ ಏನೋ ಒಂದು ಕತೆ ಮಾಡ್ತಾರಪ್ಪ, ಬರೋದಕ್ಕೆ ಆಚೆನೆ ಬಿಡಲ್ಲಪ್ಪ, ಮುಳುಗಿಸ್ಬಿಡ್ತಾರಪ್ಪ ಅನ್ನೋ ಭಯ ದರ್ಶನ್ ಲಾಯಲ್ ಫ್ಯಾನ್ಸ್ಗಿದೆ. ಎಸ್.ಕೆ. ಉಮೇಶ್ ಸರ್, ಈಗ ದರ್ಶನ್ ಕೇಸ್ ಮೇಲೆ ಆಗೋ ಪರಿಣಾಮಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಒಂದು ವೇಳೆ ಇಲ್ಲಿ ಸಾಕ್ಷಿ ನಾಶದ ಪ್ರಯತ್ನ, ಸುಳ್ಳು ಸಾಕ್ಷಿ ಹೇಳಿಸುವಂತಹ ಪ್ರಯತ್ನ ಆಯಿತು ಅಂತ ಸಾಬೀತಾಯಿತು ಅಂತ ಇಟ್ಕೊಳ್ಳೋಣ. ಸೊ ಕನ್ವಿಕ್ಷನ್ ಈ ಕೇಸ್ನಲ್ಲಿ ಯಾರ್ಯಾರಿಗೆ ಆಗುತ್ತೆ, ಎಷ್ಟು ವರ್ಷ ಅಂತ, ಅದ್ರ ಬಗ್ಗೆ ಏನು ಮಾಹಿತಿ ಕೊಡ್ತೀರಿ? ನೋಡಿ, ಯಾವುದೇ ಪ್ರಕರಣಗಳಲ್ಲಿ ಆಗಲಿ, ಕೊಲೆ ಪ್ರಕರಣಗಳಲ್ಲಿ ಯಾರಿಗೇ ಸಾಕ್ಷಿಯಾದ್ರೂ ಸಹ, ಯಾರಿಗೂ ಶಿಕ್ಷೆಗಳಾದ್ರೂ ಅವ್ರಿಗೆ ಜೀವಾವಧಿ ಶಿಕ್ಷೆನೇ ಆಗ್ತದೆ. ಅದರಲ್ಲಿ ಬೇರೆ ಯಾವುದೇ ಶಿಕ್ಷೆಗಳಾಗೋದಕ್ಕೂ ಭಾಳ ಸಂಭವನೀಯ ಕಮ್ಮಿ. ಅದರಲ್ಲಿ ಕೆಲವಷ್ಟು ಜನ ಅಕಸ್ಮಾತ್ ಏನಾದರೂ ಅವ್ರಿಗೆ ಕೊಲ್ಲುವ ಉದ್ದೇಶ ಇಲ್ಲ, ಅವ್ರನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದಂಥ ಉದ್ದೇಶ ಮಾತ್ರ ಇತ್ತು ಅಂತ ನಾವೇನು ಡಾಕ್ಯುಮೆಂಟೇಷನಲ್ಲಿ ಬರ್ಕೊಂಡು ಹೋಗಿರ್ತೀವೋ, ಅವ್ರ ಪಾತ್ರ ಬರೀ ಕಿಡ್ನ್ಯಾಪಿಂಗ್ ಸಂಬಂಧಪಟ್ಟಂತಹ ಒಂದು, ಅಂದರೆ ಕಿಡ್ನ್ಯಾಪಿಂಗ್ ಫಾರ್ ರ್ಯಾನ್ಸಮ್ ಬೇರೆ, ಕಿಡ್ನ್ಯಾಪಿಂಗ್ ಯಾವುದೋ ಉದ್ದೇಶಕ್ಕೆ ಮಾಡಿದ್ದಾರೆ, ಅಲ್ಲಿಗೆ ಅವ್ರ ಪಾತ್ರ ಮುಗೀತು, ಅವರು ಈ ಕೊಲೆಗೆ ಭಾಗಿಯಾಗಿಲ್ಲ ಅಂತ ಅನ್ನುವಂಥದ್ದೇನು ಬಂದಾಗ ಅವ್ರಿಗೆ ಆದಂಥ ಒಂದು 7 ಇಯರ್ಸಿಂದ 10 ಇಯರ್ಸ್ವರೆಗೂ ಅವ್ರಿಗೂ ಸಹ ಶಿಕ್ಷೆಗಳಾಗ್ತಕ್ಕಂಥದ್ದು ಆಗ್ತದೆ. ಬಟ್ ಯಾರಿಗೇ ಆಗಲಿ 7 ವರ್ಷದ ಕಮ್ಮಿ ಈ ಒಂದು ಪ್ರಕರಣದಲ್ಲಿ ಆ 7 ವರ್ಷಕ್ಕಿಂತ ಕಮ್ಮಿ ಆಗಲ್ಲ. ಆದರೆ ಕೊಲೆ ಕೇಸ್ ಅಂತ ಬಂದಾಗ ಒಟ್ಟಾರೆ ನಾವೇನು ಮಾಡಿರ್ತೀವಿ ಅಂತಂದರೆ ಕಾನ್ಸ್ಪಿರಸಿ ಮಾಡಿದ್ದಾರೆ ಅಂತ ಅನ್ನುವಂಥ ಥೀರಿನಲ್ಲಿ ಕೇಸ್ನ ಬಿಲ್ಡಪ್ ಮಾಡ್ಕೊಂಡು ಹೋಗಿರ್ತೀವಿ. ಎಲ್ಲರದು ಕಾನ್ಸ್ಪಿರಸಿ ಇದೆ, ಎವ್ರಿಬಡಿ ನೋಸ್, ಪ್ರತಿಯೊಬ್ಬರಿಗೂ ಗೊತ್ತಿತ್ತು. ಇವನನ್ನು ಇಲ್ಲಿಂದ ಕಿಡ್ನ್ಯಾಪ್ ಮಾಡ್ಕೊಂಡು ಹೋದ್ಮೇಲೆ, ಅಲ್ಲಿ ಕರ್ಕೊಂಡು ಹೋದಾದ್ಮೇಲೆ ಅಲ್ಲಿ ಒಡೆದು ಸಾಯಿಸುವಂಥ ಕಾರ್ಯಕ್ರಮ ಎಲ್ರಿಗೂ ಗೊತ್ತಿತ್ತು. ಪ್ರತಿಯೊಬ್ಬರಿಗೂ ಸಹ ಈ ಒಂದು ಕಾಮನ್ ಇಂಟೆನ್ಷನ್, ಕಾಮನ್ ಏನು ಆಬ್ಜೆಕ್ಟ್ ಇದೆಯಲ್ಲ ಅದು ಗೊತ್ತಿತ್ತು ಅಂತ ಅನ್ನುವಂಥದ್ದು ಏನಾದರೂ ಅದು ಸಾಬೀತು ನಮ್ಮ ಚಾರ್ಜ್ ಶೀಟ್ ಮುಖಾಂತರ ಮಾಡೋಕ್ಕೋದಾಗ ಮಾಡಿದರೆ ನನ್ನ ಲೆಕ್ಕದಲ್ಲಿ ಆ ಕೇಸಲ್ಲಿ ಯಾರಿಗೂ ಸಹ ಕಮ್ಮಿ ಶಿಕ್ಷೆ ಆಗ್ತಕ್ಕಂಥದ್ದು ಆಗುವಂಥದ್ದು ಆಗಲ್ಲ. ಆ ಕಾರಣಕ್ಕೋಸ್ಕರನೇ ಯಾವುದೇ ಕಾರಣಾಂತರಕ್ಕೂ ಈ ಕೇಸ್ ಒಳಗಡೆ ನಾವು ಈಗಲೇ ನಾವು, ಯಾಕೆಂದರೆ ಪೂರ್ಣ ಪ್ರಮಾಣದ ಸಾಕ್ಷಿಗಳ ವಿಚಾರಣೆಗಳು ಇನ್ನೂ ಆಗ್ತಾ ಇಲ್ಲ. ಮೇಜರ್ ಸಾಕ್ಷಿಗಳ ವಿಚಾರಣೆಗಳು ನಡೀತಾ ಇದೆ. ಎಲ್ಲ ಸಾಕ್ಷಿಗಳ ವಿಚಾರಣೆಗಳು ನಡೆದಾಗ ಫೈನಲ್ ಆಗಿ ಇನ್ನೂ ಜಡ್ಜ್ಮೆಂಟ್, ಬಿಫೋರ್ ಜಡ್ಜ್ಮೆಂಟ್ ನಾವು ಒಂದು ಕನ್ಕ್ಲೂಷನ್ಗೆ ಬರ್ಬೋದು. ಅಂದರೆ ಪ್ರತಿದಿನ ನ್ಯಾಯಾಲಯಕ್ಕೆ ಹೋಗ್ತಾ ಇದ್ದಕ್ಕಂಥವ್ರಿಗೆ ಗೊತ್ತಾಗ್ಬಿಡ್ತದೆ, ಈ ನ್ಯಾಯಾಲಯದಲ್ಲಿ ಇಷ್ಟು ಪರ್ಸೆಂಟೇಜು ಒಂದು ಸಾಕ್ಷಿಗಳನ್ನ ಇವರು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಮತ್ತು ಹೇಳಿದ್ದಾರೆ ಪ್ರಾಸಿಕ್ಯೂಷನ್ ಪರವಾಗಿ, ಮತ್ತು ಅಡ್ಮಿಷನ್ಸ್ ಇಷ್ಟಿದೆ. ಅದಕ್ಕೆ ರಿಲೇಟೆಡ್ ಆಗಿ ಸೈಬರ್ ಫೋರೆನ್ಸಿಕ್ ಏನು ಮಾಡಿದಾರೋ ಮತ್ತು FSL ಇಂದ ಕಳಿಸ್ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟೇಷನ್ಗಳು ಏನು ಕೊರಾಬರೇಟಿವ್ ಎವಿಡೆನ್ಸಸ್ಗಳು ಎಷ್ಟರ ಮಟ್ಟಿಗೆ ಬಂದಿದ್ದಾವೆ ಅಂತ ಹೇಳಿದಾಗ ಒಂದು ಲೆಕ್ಕಕ್ಕೆ ನ್ಯಾಯಾಲಯ ಒಂದು ಗಣಿತಕ್ಕೆ ಬರುತ್ತೆ. ಅಂದರೆ ಯಾವುದೇ ಒಂದು ಪ್ರಕರಣದಲ್ಲಿ ಒಬ್ಬ ಆರೋಪಿತನ ಶಿಕ್ಷೆ ಮಾಡಬೇಕು ಅಂತಂದರೆ 100ಕ್ಕೆ 100ರಷ್ಟು ಪ್ರೂವ್ ಆಗಬೇಕು ಅಂತ ಅನ್ನುವಂಥ ಥಿಯರಿ ಇದೆ ನಮ್ಮ ನ್ಯಾಯಾಲಯಗಳಲ್ಲಿ. ಅವನ ಮೇಲೆ ಯಾವುದೇ ಬೆನಿಫಿಟ್ ಆಫ್ ಡೌಟ್ ಬಂದ್ರೂ ಅವ್ರ ಪರ ಹೊರಟೋಗ್ಬಿಡ್ತದೆ, ಸಣ್ಣದೊಂದು ಬೆನಿಫಿಟ್ ಆಫ್ ಡೌಟ್ ಬಂದ್ರೂ ಸಹ ಆರೋಪಿತರ ಪರ ಹೋಗ್ಬಿಡ್ತದೆ. ಆ ಕಾರಣಕ್ಕೋಸ್ಕರನೇ ಈ ಪ್ರಕರಣದಲ್ಲಿ ಇಂಥವೆಲ್ಲ ಯಾರೋ ಹುಚ್ಚು ಅಭಿಮಾನಿಗಳು ಮಾಡಿದ್ರೋ, ಇಲ್ಲ ಬೇಕು ಅಂತ ಮಾಡಿದ್ರೋ, ಇಲ್ಲ ಬೇಡದೆ ಮಾಡಿದ್ರೋ, ಇವೆಲ್ಲ ಸಹ ಮಾರಕನೇ. ಆ ಕಾರಣಕ್ಕೋಸ್ಕರ ಇಂಥವೆಲ್ಲ ಆಗ್ತಾ ಇರೋದ್ರಿಂದ ನಾವು ಏನೋ ಮಹಾನ್ ದೊಡ್ಡ ಕೆಲಸ ಮಾಡ್ತಾ ಇದ್ದೀವಿ, ಸಾಧನೆ ಮಾಡ್ತಾ ಇದ್ದೀವಿ ಅಂತ ಏನಾರು ಅಕಸ್ಮಾತ್ ಏನಾದರೂ ಉಂಬ್ರಿ ಇರ್ತಾರೆ, ಆ ಥರವ್ರದ್ದು ಏನಾರು ಮಾಡ್ತಾ ಇದ್ದರೆ ಇದು ಒಳ್ಳೆಯದಲ್ಲ. ಯಾಕೆಂದರೆ ಯಾವುದೇ ಆದ್ರೂ ಸಹ ಅದು ಸತ್ಯವಾಗಿರಬೇಕು, ನೇರಕ್ಕಿರಬೇಕು. ಮತ್ತು ಆ ಸತ್ಯವಾದಂಥದ್ದನ್ನ ನಾವು ಸಹ ತನಿಖೆ ಮಾಡಿ ಅದು ನಿಜ ಅಂತಂದರೆ ಚಾರ್ಜ್ ಶೀಟ್ ಹಾಕಿ ಅದರಲ್ಲಿ ಯಾವ ಕಾರಣಕ್ಕೂ ಆ ಡಾಕ್ಯುಮೆಂಟೇಷನ್ಗಳನ್ನ ತಂದು ಟ್ರಯಲ್ ಕಾಲದಲ್ಲಿ ಒದಗಿಸ್ತಕ್ಕಂಥ ಕೆಲಸವನ್ನು ತನಿಖಾಧಿಕಾರಿಗಳು ಮಾಡಬೇಕು. ಎಸ್.ಕೆ. ಉಮೇಶ್ ಸರ್, ಈಗ ಯಾವುದೇ ಒಂದು ಪ್ರಕರಣದಲ್ಲಾಗಲಿ, ಇದೇ ಪ್ರಕರಣದಲ್ಲಿ ಕೂಡ ಒಂದಷ್ಟು ಡೀಟೇಲ್ ನಾವು ನೋಡ್ತಾ ಇದ್ದಾಗ ವಕೀಲರು ನಿಮ್ಮ ಹತ್ರ ಮಾತಾಡ್ತಾರೆ ಅಂತ ಸಂದೀಪ್ಗೆ ಒಂದು ವಾಟ್ಸಪ್ ಕರೆ ಬಂದಿತ್ತು ಅಂತ. ಸೊ ಈ ವಕೀಲರ ಪಾತ್ರ ಸಾಕ್ಷಿಗಳನ್ನು ಹಾಸ್ಟೈಲ್ ಮಾಡುವಲ್ಲಿ ಎಷ್ಟು ದೊಡ್ಡದು ಅನ್ಸುತ್ತೆ? ನಿಮ್ಮ ಅನುಭವಕ್ಕೆ ಸುಮಾರು ಬಂದಿರುತ್ತೆ. ದೊಡ್ಡ ಹೈ ಪ್ರೊಫೈಲ್ ಕೇಸ್ನಲ್ಲೇ ದುಡ್ಡು ಕೊಟ್ಟು ಸೆಟ್ಲ್ಮೆಂಟ್ ಮಾಡಿಸಿದ್ರಂತೆ, ಹೆದರಿಸಿ ಸೆಟ್ಲ್ಮೆಂಟ್ ಮಾಡಿಸಿದ್ರಂತೆ ಅಂತ ನೀವು ಕೇಳಿರ್ತೀರಿ. ಸೊ ವಕೀಲರ ಪಾತ್ರದ ಬಗ್ಗೆ ಹೇಳಿ. ಇಲ್ಲಿ ಕೆಲವಷ್ಟು ಕೇಸಸ್ಗಳಲ್ಲಿ ಏನಾಗ್ತದೆ, ನಾವು ನೋಡ್ತಾ ಇರುವಂಥ ಸದ್ಯದಲ್ಲಿ ಭಾಳ ಪ್ರಮುಖ ಕೇಸ್ಗಳಲ್ಲಿ ಪಿರ್ಯಾದಾರ ಇರ್ತಾರೆ ನೋಡಿ, ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥವ್ರೇ ಆರೋಪಿತರ ಕಾರ್ಗಳಲ್ಲಿ ಬರ್ತಾರೆ, ಇದಕ್ಕೆ ಕೋರ್ಟ್ಗಳಿಗೆ ಸಾಕ್ಷಿ ಹೇಳೋದಕ್ಕೆ ಅವರೇ ಕರ್ಕೊಂಡು ಬರ್ತಾರೆ.
ಪೂರ್ತಿ ಕೋರ್ಟ್ವರೆಗೂ ಕರ್ಕೊಂಡು ಬಂದು ಸಾಕ್ಷಿ ಹೇಳಿಸ್ಬಿಟ್ಟು ಯಾರು ಶಿಕ್ಷೆಗೆ ಅನುಭವಿಸಿ ಜೈಲಿಂದ ಈಚೆ ಬಂದಿರ್ತಾರೋ ಅವ್ರು ಪರ ಆಗ್ಬಿಡ್ತಾರೆ. ಅಂದರೆ ನನ್ನ ಲೆಕ್ಕದಲ್ಲಿ 75% ದಿನಗಳದಂತೆ ಏನು ಮಾಡ್ತಾನೆ ಅಂದರೆ, ನಮ್ಮಲ್ಲಿ ಸಾಮಾನ್ಯವಾದಂಥದ್ದು ಒಂದು ಗುಣ ಏನು ಅಂದರೆ, ಅಯ್ಯೋ ಪಾಪ ಇಷ್ಟು ದಿವಸ ಜೈಲಲ್ಲಿದ್ದ, ಏನು ಇನ್ನೂ ಬೇರೆ ಏನು ಬೇಕು, ಏನೋ ಯಾರೋ ಮಾಡಿದ್ದಕ್ಕೆ, ಯಾರೋ ಸಣ್ಣ ಇದಾದಕ್ಕೆ ಅವನ್ಯಾಕೆ ಮಾಡಬೇಕಾಗಿತ್ತು, ಆ ಥರ ಎಲ್ಲ ಯಾಕೆ ಕಳಿಸ್ಬೇಕಾಗಿತ್ತು, ಯಾಕೆ ಆ ಥರ ಎಲ್ಲ ಫೋಟೋ ಕಳಿಸ್ಬೇಕಾಗಿತ್ತು ಆ ಹೆಣ್ಮಗಳಿಗೆ ಅಂತೇಳಿ ಒಂದು ಚಿಕ್ಕದೊಂದು ಸಮಾಧಾನ ಮಾಡಿಕೊಂಡು, ಅಯ್ಯೋ ಏನೋ ಬಿಟ್ಬಿಟ್ರೆ ಹೋಗ್ಲಿ ಬಿಡು ಪಾಪ, ಏನೋ ಇನ್ನೊಂದು ಸಾರಿ ಬುದ್ಧಿ ಕಲ್ತ್ಕೊಡ್ತಾನೆ ಅಂತ ಅನ್ನುವಂಥ ಮನೋಭಾವನೆ 99% ಜನಗಳಲ್ಲಿ ನಮ್ಮಲ್ಲಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರ ಏನಾಗ್ತದೆ, ಅಯ್ಯೋ ಪಾಪ ತುಂಬ ಕ್ಯಾರಿ ಆಗಿಬಿಡ್ತದೆ ಯಾರ ಮೇಲೆ ಆಗಲಿ. ಆಮೇಲೆ ಇನ್ಕ್ಲೂಡಿಂಗ್ ಕೆಲವಷ್ಟು ದಿನಗಳದಂತೆ ಪೊಲೀಸವ್ರ ಮೇಲೂ ಸಹ ಅಯ್ಯೋ ಪಾಪ ಅಂತ ಅನ್ನುವಂಥದ್ದು ಬಂದು ಕೂತ್ಕೊಬಿಡ್ತದೆ. ಹೋಗ್ಲಿ ಬಿಡ, ಬಂದು ಏನು ಮಾಡ್ಕೊಂಡ ಅನಾಹುತನ, ಏನಿವನು ಒಬ್ಬನೇ ಮಾಡಿದ್ನ, ಜಗತ್ತಲ್ಲಿ ಎಂತೆಂಥವರೆಲ್ಲ ಹೋಗ್ಬಿಟ್ಟವ್ರು ಆಚೆ ಬೇಲೆಯಲ್ಲಿ ಅಂತ ಅನ್ನುವಂಥ ಮನಸ್ಥಿತಿಗೆ ಮನುಷ್ಯರು ಅದು ವಾಸಿ ಆಗ್ತಾ ಏನಾಗ್ತದೆ ಅಂತಂದರೆ, ತನಿಖಾಧಿಕಾರಿ ಎನ್ನುವಂಥ ಒಬ್ಬನಿಗೆ ಬಿಟ್ಟು ಉಳಿದವರೆಲ್ಲರೂ ಸಹ ಅವನ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಮನಸ್ಸುಗಳು ಜಾಸ್ತಿ ಆಗೋಕ್ಕೆ ಪ್ರಾರಂಭ ಆಗ್ತವೆ. ಇದು ಸತ್ಯ. ಆ ಕಾರಣಕ್ಕೋಸ್ಕರ ಏನಾಗ್ತದೆ, ಇದೆಲ್ಲ ಒಟ್ಟಾರೆ ಕ್ರೋಢೀಕರಿಸಿ ಏನಾಗ್ತದೆ ಅಂದರೆ, ಅವ್ರಿಗೆಲ್ಲೋ ಮಾನಸಿಕ ಬೆಂಬಲವನ್ನು ಜಾಸ್ತಿ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತದೆ. ಕೊನೆಗಾಲದಲ್ಲಿ ಏನು ತನಿಖಾ ಕಾಲದಲ್ಲಿ ಮಾಡಿ ಚಾರ್ಜ್ ಶೀಟ್ ಹಾಕುವಂಥ ಒಂದು ಏನು ಟೈಮ್ ಇರ್ತದೋ, ಮತ್ತು ಅದಾದಮೇಲೆ ಅಕಸ್ಮಾತ್ ಬೇಲಿಂದ ಆಚೆ ಬಂದು ಮತ್ತೆ ಒಳಗೋಗಿರಲಿಲ್ಲ ಅಂದರೆ ಈ ಕೇಸಿನ ತಿರು ಇನ್ನೊಂದು ಪ್ರಕರಣ ಬೇರೆ ಥರ ತಿರು ತಗೋತಾ ಇತ್ತು. ಇದು ಇನ್ನೊಂದೇನು, ಬಂದಿದ್ದು ಮತ್ತೆ ಬೇಲ್ ಕ್ಯಾನ್ಸಲೇಷನ್ ಮಾಡಿಸ್ಕೊಂಡಿದ್ದು ಮತ್ತೆ ವಾಪಸ್ ಓದೋದ್ರಿಂದ ಆಗಲೇ ನ್ಯಾಯಾಲಯಕ್ಕೆ ಇನ್ನೊಂದು ಗಟ್ಟಿ ಚಪ್ಪಡಿ ಆ ಕೇಸ್ ಮೇಲೆ ಬಂದು ಕೂತ್ಕೊಳ್ತದೆ, ಎತ್ತಲಾರದೇ ಇರದಂಥ ಒಂದು ದೊಡ್ಡ ಚಪ್ಪಡಿ. ಮತ್ತು ಇನ್ನೊಂದು ಈಗಾಗಲೇ ಏನಾಗಬಾರ್ದಾಗಿತ್ತು ಆಗಲ್ಲ ಅನ್ಕೋತಾ ಇದ್ರು, ಯಾರೋ ಈ ಥರದವರು ಸಾಕ್ಷಿದಾರಗಳು ಬಂದು ನ್ಯಾಯಾಲಯದ ಮುಂದೆ ಹಿಂಗೆ ಎದುರಿಸ್ತಾ ಇದ್ದಾರೆ, ನಮ್ಮನ್ನು ಬೆದರಿಸ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದ ಮಾಡಿ FIR ಮಾಡಿ ಅದನ್ನು ತನಿಖೆಗೆ ಕಳಿಸ್ತಕ್ಕಂಥ ಸಮಯ ಬಂದಾಗ ಏನಾಗ್ತದೆ ಅಂದರೆ, ಇದಕ್ಕೆ ಇನ್ನೊಂದು ಅತ್ಯಂತ ಎತ್ತರವಾದಂಥ ಗಟ್ಟಿಯಾದಂಥ ಒಂದು ಭಾರವಾದಷ್ಟು ಈ ಈ ಒಂದು ಟ್ರಯಲ್ ಕೇಸಲ್ಲಿ ಟ್ರಯಲ್ ನಡೀತಾ ಇರ್ತಕ್ಕಂಥವ್ರ ಮೇಲೆ ಪ್ರಭಾವ ಬೀರುತ್ತೆ. ಅದಾದಮೇಲೆ ಇನ್ನು ಮುಂದೆ ಸಾಕ್ಷಿದಾರಗಳು ಬರ್ಬೇಕು ನೋಡಿ, ಅವ್ರ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರೋಕ್ಕೆ ಶುರುವಾಗ್ತದೆ. ಇನ್ನು ನ್ಯಾಯಾಲಯಕ್ಕೆ ಯಾರು ಬರಬೇಕೋ ಅವ್ರಗಳ ಮೇಲೂ ಸಹ ಅತ್ಯಂತ ಪರಿಣಾಮ ಬೀರ್ತದೆ. ಅಯ್ಯೋ ಏನಪ್ಪ ಇದು, ಏನು ಕತೆ ಇದು, ಏನಾಗ್ತದೋ, ನಮ್ಗೆ ಯಾಕೆ ಬೇಕು, ರಾಮಾಯಣ ಅಪ್ಪ ಇದು, ಏನೇನೋ ಆಗ್ತಾ ಇದೆ, ನಮ್ಗೆ ಸುಮ್ಮನೆ ನಾಳೆ ನಮ್ಗೆ ಯಾರಾಗ್ತಾರೆ, ನಾಳೆ ಸಿಕ್ಕಾಪಟ್ಟೆ ಅವ್ರ ಫ್ಯಾನ್ಸ್ಗಳು ತುಂಬ ಜನ ಇದ್ದಾರೆ, ಇಂಥ ಬೇರೆ ಬೇರೆ ಹುಚ್ಚಿರ್ತಾರ ಇರೋರೆಲ್ಲ ಇದ್ದಾರೆ, ಏನೋ ಬಿಡು ಅಥವಾ ಏನೋ ಹೌದೌದು ಭಯ ಶುರುವಾಗಿ ಇಂಡೈರೆಕ್ಟಾಗಿ ಅವರೆಲ್ಲೋ ಯಾರು ಹೇಳ್ಕೊಡದೆ ಹೋದ್ರೂ ಒಂದು ಸಪೋರ್ಟ್ ಸಿಸ್ಟಮ್ ಅವ್ರಿಗಾಗ್ಬಿಡುತ್ತೆ, ಯಾರಿಗೆ ಡಿಫೆನ್ಸ್ ಸಿಸ್ಟಮ್ಗೆ ಆಗ್ತಕ್ಕಂಥದ್ದು ಆಗ್ತದೆ. ಇದರಲ್ಲಿ ಏನು ಅಡ್ವಾಂಟೇಜ್ ಎಷ್ಟಾಗ್ತದೋ ಡಿಸ್ಅಡ್ವಾಂಟೇಜು ಸಹ ಅಷ್ಟೇ ಆಗ್ತಾ ಹೋಗ್ತದೆ ಕೇಸ್ಗೆ. ಆ ಕಾರಣಕ್ಕೆ ಇಂಥ ಕೇಸ್ಗಳಲ್ಲಿ ನಾವುಗಳು ಭಾಳ ಅತ್ಯಂತ ಅಭದ್ರ ಇದೀಗ ಸುಭದ್ರವಾಗಿ ಈ ತನಿಖೆ ಕಾಲದಲ್ಲಿ ಟ್ರಯಲ್ ನಡೆಯುವಂಥ ಸಮಯದಲ್ಲಿ ಇವ್ಯಾವೂ ಆಗದೇ ಇರೋ ಥರ ನಾವುಗಳು ಸಹ ತನಿಖಾಧಿಕಾರಿ ವಲಯ ಏನಿದೆಯೋ, ಪ್ರಾಸಿಕ್ಯೂಷನ್ಸ್ ವಲಯ ಏನಿದೆಯೋ, ಅವ್ರನ್ನ ಅಷ್ಟೇ ಸುಲಭವಾಗಿ ಅಷ್ಟೇ ಗಟ್ಟಿಯಾಗಿ ಅವ್ರನ್ನ ಪ್ರಾಸಿಕ್ಯೂಷನಲ್ಲಿರ್ತಕ್ಕಂಥ ಎಲ್ಲ ವಿಟ್ನೆಸಸ್ಗಳನ್ನ ಕಂಟಿನ್ಯೂಸ್ ಆಗಿ ಅವ್ರನ್ನ ನಮ್ಮ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಇಟ್ಕೊಂಡು ಪ್ರತಿನಿತ್ಯ ಅವ್ರ ಜೊತೆ ಒಡನಾಟ ಇಟ್ಕೊಂಡು ತನಿಖಾಧಿಕಾರಿಗಳು ಮತ್ತು ಅಸಿಸ್ಟೆಂಟ್ ಏನಿದಾರಲ್ಲ ತನಿಖಾಧಿಕಾರಿಗಳ ಜೊತೆ ನಿಕಟ ಸಂಪರ್ಕ ಆಗ್ತಾ ಇದ್ದಾಗ ಈ ಥರದವ್ ನನ್ನ ಲೆಕ್ಕದಲ್ಲಿ ಸ್ವಲ್ಪ ಕಮ್ಮಿ ಇರ್ತದೆ. ಯಾಕೆ ಅಂತಂದರೆ ತಕ್ಷಣವೇ ಅವ್ರು ತನಿಖಾಧಿಕಾರಿ ಹೇಳುವಂಥದ್ದು, ನೋಡಿ ಸರ್ ಇಂಥವ್ನು ಎದುರಿಸ್ತಾನೆ, ನೋಡಿ ಸರ್ ಇಂಥವ್ನು ಮನೆ ಹತ್ರ ಬಂದಿದ್ದ, ನೋಡಿ ಸರ್ ಇಂಥವ್ನು ನಾನು ಗಾಡಿ ಫಾಲೋ ಮಾಡ್ತಾ ಇದ್ದಾನೆ ಎನ್ನುವಂಥದ್ದು ನಮಗೂ ಹಲವಾರು ಕೇಸ್ಗಳಲ್ಲಿ ನಮಗೂ ಸಹ ಫೋನ್ ಕಾಲ್ಗಳು ಬರ್ತಿದ್ದೋ. ಯಾವಾಗ ಅಂದರೆ ತನಿಖೆ ಪ್ರಾರಂಭ ಆದಂಥ ಸಮಯದಲ್ಲಿ ನಾವುಗಳು ಬೇಟೆಗೆ ಸಿದ್ಧರಾಗಿರಬೇಕು. ಈಗೇನಾಗ್ತದೆ ಅಂದರೆ ತನಿಖೆ ಪ್ರಾರಂಭ ಆಗಿ ನಾವು ಟ್ರಯಲ್ ಕೇಸ್ ಪ್ರಾರಂಭ ಆದ ತಕ್ಷಣ ನ್ಯಾಯಾಲಯದಲ್ಲಿ ನಾವು ಬೇಟೆಯಿಂದ ಈಚೆ ಬಂದ್ಬಿಡ್ತೀವಿ, ಬೇರೆ ಯಾರೋ ಬೇಟೆ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಬೇಟೆದಲ್ಲಿ ನಮ್ಮ ಪಾತ್ರನೇ ಇರಲ್ಲ, ನಾವು ಆಚೆ ನಿಂತ್ಕೊಂಡು ನೋಡ್ತಾ ಇರ್ತೀವಿ. ಪರಿಸ್ಥಿತಿ ಹೆಂಗಾಗಿದೆ, ಅದಕ್ಕೋಸ್ಕರ ನ್ಯಾಯಾಲಯಗಳಲ್ಲಿ ಕೇಸ್ಗಳು ನಮಗೆ ಕನ್ವಿಕ್ಷನ್ ಆಗುವಂಥದ್ದು ಕಷ್ಟ ಆಗ್ತಾ ಇದೆ. SK ಉಮೇಶ್ ಸರ್, ಈಗ ಸುಮ್ಮನೆ ಈ ಕೆನಡಾ ಮತ್ತು USA ನಲ್ಲೆಲ್ಲ ಒಂದು ಕೊಲೆ ಪ್ರಕರಣ ಆಯಿತು ಅಂದರೆ ಅಲ್ಲಿ ಎಷ್ಟು ಜನ ಸಾಕ್ಷಿಗಳಿದ್ದಾರೆ, ಅವ್ರು ಅಷ್ಟೂ ಜನರನ್ನ ಸೆಕ್ಯೂರ್ ಮಾಡೋ ಕೆಲಸ ಪ್ರಾಸಿಕ್ಯೂಷನ್ ಮತ್ತು ಪೊಲೀಸ್ ಇಲಾಖೆ ಮಾಡುತ್ತೆ. ಒಬ್ಬರು ಸುಳ್ಳು ಸ್ಟೇಟ್ಮೆಂಟನ್ನು ಕೊಟ್ಟು ಫಸ್ಟು ಒಂದು ಹೇಳಿಕೆ ಕೊಟ್ಟು ಇನ್ನೊಂದ್ಸಲ ಇನ್ನೊಂದು ಹೇಳಿಕೆ ಕೊಟ್ಟರೆ ಇವ್ರು ಯಾಕೆ ಸುಳ್ಳು ಹೇಳಿದ್ರು ಅಂತ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಒಂದು ಟೀಮ್ ಇರುತ್ತೆ. ನಮ್ಮ ಇಂಡಿಯಾದಲ್ಲಿ ಯಾಕಂತ ಸಿಸ್ಟಮ್ ಇಲ್ಲ ಅನಿಸುತ್ತೆ. ಸಿಸ್ಟಮ್ನಲ್ಲಿರುವ ಕೆಲ ಲೂಪ್ ಹೋಲ್ಗಳು ಕೂಡ ಹುಂಬರಿಗೆ ಧೈರ್ಯ ಬರೋ ರೀತಿನಲ್ಲಿ ಮಾಡ್ತಾ ಇದೆ ಅಂತ ಅನಿಸುತ್ತೆ. ಏನಾಗ್ತದೆ ಮಮತಾ ಅವರೇ, ನೋಡಿ ನಮ್ಮ ದೇಶದ ಕಾನೂನುಗಳು ಅವ್ರ ದೇಶದ ಕಾನೂನುಗಳು ಸ್ವಲ್ಪ ವ್ಯತ್ಯಾಸಗಳಿದ್ದಾವೆ. ಅವ್ರ ದೇಶದ ಕಾನೂನುಗಳಲ್ಲಿ ಈಗ ಏನು ಅಮೇರಿಕನ್ USA ಒಂದು ಏನು ಕಾನೂನುಗಳು ಏನು ಹೇಳ್ತದೆ ಅಂದರೆ, ಅಲ್ಲಿ ವಾಲಂಟ್ರಿ ಸ್ಟೇಟ್ಮೆಂಟ್ ಈಸ್ ಅಡ್ಮಿಸಿಬಲ್ ಬೈ ದಿ ಕೋರ್ಟ್. ನಾನು ಏನು ಆರೋಪಿತರುಗಳಿಂದ ನಾನು ಸಾಕ್ಷಿಗಳನ್ನ ತಗೊಂಡಿರ್ತೀನಿ, ಅವ್ರು ಏನು ಹೇಳಿರ್ತಾರೆ ಅದ್ರ ಮುಖಾಂತರ ರೆಕಾರ್ಡ್ ಏನು ಮಾಡ್ಕೊಂಡಿರ್ತೀರಿ, ಅವ್ರ ಕೃತ್ಯನ ನಾನು ಹೇಗೆ ಮಾಡಿದೆ, ಹೇಗೆ ನಾನು ಇದನ್ನೆಲ್ಲ ಪೂರ್ಣ ಪ್ರಮಾಣದಲ್ಲಿ ಅದನ್ನು ಮುಗಿಸ್ದೆ, ಮತ್ತು ಅದಕ್ಕೆ ಯಾರ್ಯಾರು ಸಹಕಾರ ಮಾಡಿದ್ರು, ಮತ್ತು
ಅದು ಪೂರಕವಾದಂಥ ಸಾಕ್ಷ್ಯಾಧಾರಗಳನ್ನ ಕಲೆ ಆಗ್ತಕ್ಕಂಥದ್ದನ್ನ ಅದನ್ನು ನ್ಯಾಯಾಲಯ ಒಪ್ಕೊಳ್ಳುತ್ತೆ. ಆದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಕಾನೂನು ಏನಿದೆ, ವಾಲಂಟ್ರಿ ಸ್ಟೇಟ್ಮೆಂಟ್ ಆಫ್ ಅನ್ ಅಕ್ಯೂಸ್ಡ್ ಈಸ್ ನಾಟ್ ಅಡ್ಮಿಸಬಲ್ ಬಿಫೋರ್ ದಿ ಕೋರ್ಟ್ ಅಂತ ಹೇಳುತ್ತೆ. ಅದನ್ನು ಪೂರ್ಣ ಪ್ರಮಾಣದಲ್ಲಿ ನ್ಯಾಯಾಲಯದ ಮುಂದೆ ಅದು ಹೊರಹೆಚ್ಚಬೇಕು. ಅದೆಲ್ಲ ಸಾಕ್ಷ್ಯಾಧಾರಗಳು ನ್ಯಾಯಾಲಯದ ಮುಂದೆ ಸಾಬೀತಾದಾಗ ನಮ್ಮ ಒಂದು ಏನಿದೆಯಲ್ಲ ವಾಲಂಟ್ರಿ ಸ್ಟೇಟ್ಮೆಂಟ್ ಮಾಡಿರ್ತೀವಲ್ಲ ಆರೋಪಿತಂದು, ಅದು ಅಕ್ಸೆಪ್ಟ್ ಆಯ್ತದೆ. ಆ ಕಾರಣಕ್ಕೋಸ್ಕರ ಆ ದೇಶಗಳಲ್ಲಿ ಏನಾಗ್ತದೆ ಅಂದರೆ, ಇಂಥ ಒಂದು ಕಾನೂನುಗಳಲ್ಲಿ ಪೊಲೀಸರುಗಳ ಬಲಾಢ್ಯವಾದಂಥ ನಂಬಿಕೆಯಿಂದ ಪೊಲೀಸರುಗಳು ಭಾಳ ಸರಿಯಾಗಿ ಮಾಡಿರ್ತಾರೆ, 100ಕ್ಕೆ 100ರಷ್ಟು ಸರಿ ಮಾಡಿರ್ತಾರೆ. ಅವರೂ ಸಹ ನಮ್ಮಷ್ಟೇ ಕಾಳಜಿ ವಹಿಸ್ತಾರೆ, ನ್ಯಾಯಾಲಯ ಕಾಳಜಿ ವಹಿದಷ್ಟೇ ಪೊಲೀಸರು ಕಾಳಜಿ ವಹಿಸಿರ್ತಾರೆ ಅಂತ ಅನ್ನುವಂಥ ಗಮನಾರ್ಹ ಒಂದು ಏನು ತಿಳುವಳಿಕೆ ಮಾಡಿ ಅದರ ಮುಖಾಂತರ ಅವರು ಆ ದೇಶದಲ್ಲಿ ಆ ಕಾನೂನುಗಳನ್ನ ಮಾಡ್ಕೊಂಡಿದ್ದಾರೆ. ನಮ್ಮ ದೇಶದಲ್ಲಿ ಅಯ್ಯೋ ಪೊಲೀಸರುಗಳು ಮಾಡದಂಥವೆಲ್ಲ ಕಷ್ಟ ಆಗ್ಬಿಡ್ತೇವೆ, ಅವ್ರು ನಂಬುವಂಗಿಲ್ಲ ಅಂತ ಅನ್ನುವಂಥ ಕಾರಣಕ್ಕೋಸ್ಕರನೇ ಇದನ್ನೆಲ್ಲ ಸಾಬೀತು ಮಾಡುವಂಥದ್ದು ಇದೆಲ್ಲ ನಮಗೆ ಅತ್ಯಂತ ಕ್ಲಿಷ್ಟಕರ ಪರಿಸ್ಥಿತಿ ಮಮತಾ ಅವರೇ. ಸರ್, ಹೈ ಪ್ರೊಫೈಲ್ ಕೇಸ್ನಲ್ಲಿ ಸಾಕ್ಷಿ ಸಹವಾಸಕ್ಕೆ ಹೋಗಿ ಕೈ ಸುಟ್ಕೊಂಡಿದ್ದು ಇನ್ನೊಂದು ಪ್ರಕರಣ ಅಂದರೆ ಅದು ವಿನಯ್ ಕುಲಕರ್ಣಿ ಕೇಸು, ಅದರಲ್ಲಿ ಅವರ ಅಪರಾಧಿ ಕೂಡ. ಅದೇ ರೀತಿ ನಿಮ್ಮ ಕರಿಯರ್ನಲ್ಲಿ ಈ ರೀತಿ ಹೈ ಪ್ರೊಫೈಲ್ ಕೇಸ್ನಲ್ಲಿ ಸಾಕ್ಷಿಗಳನ್ನು ಮಾತಾಡ್ಸೋಕೆ ಹೋಗಿ ಆಮಿಷ ಒಡ್ಡೋದಕ್ಕೆ ಹೋಗಿ ಕೈ ಸುಟ್ಕೊಂಡಿರೋರು ಯಾರ್ಯಾರು, ಹೆಂಗಿತ್ತು ಆ ಚಿತ್ರಣ ಅಂತ? ಹಲವಾರು ಕೇಸ್ಗಳು, ಈಗ ತಾವು ಕುಲಕರ್ಣಿ ಅವ್ರ ಕೇಸ್ ಕೇಳಿದ್ರಿ, ಅದೂ ಹಾಗೇ ಆಯಿತು. ಯಾವುದೇ ಒಂದು ಕೇಸ್ಗಳಲ್ಲಿ ಯಾರನ್ನಾದ್ರೂ ಬಲಾಢ್ಯರನ್ನ ಮತ್ತು ಭಾಳ ಗಟ್ಟಿವಂತರನ್ನ, ಧೈರ್ಯವಂತರು ಯಾರಾದರೂ ಸಾಕ್ಷಿದಾರರುಗಳಿದ್ದಾಗ ಅವ್ರನ್ನ ಮುಟ್ಟಿದಾಗ ಇಂಥ ಕೇಸಸ್ಗಳೇನಾಗ್ತದೆ ನೋಡಿ, ಅವ್ರ ಕೇಸಲ್ಲಿ ಏನೋ ಮಾಡೋಕೆ ಹೋಗಿ CBIಗೆ ಹೋಯ್ತದು, ಹೋಗಿ CBIನವ್ರು ಚಾರ್ಜ್ ಶೀಟ್ ಹಾಕಿದ್ರು, ಮತ್ತು ಅದರಲ್ಲಿ ತನಿಖೆ ಮಾಡಿದಂಥ ತನಿಖಾಧಿಕಾರಿಗಳೆಲ್ಲ ಜೈಲಿಗೆ ಹೋದ್ರು. ಹೀಗೆ ಸತ್ಯ ಎಲ್ಲೋ ಆಚೆ ಬರುವವರೆಗೂ ಕುದೀತಾ ಇರ್ತದೆ. ಸತ್ಯ ಅಂತೂ ಯಾವತ್ತಿದ್ರೂ ಈಚೆ ಬಂದೇ ಬರುತ್ತೆ, ಯಾವ ಕಾರಣಕ್ಕೂ ಒಳಗಡೆ ಇರಲ್ಲ, ಸುಳ್ಳೆಲ್ಲ ಮುಚ್ಚೋಗ್ಬಿಡ್ತವೆ. ಆ ಕಾರಣಕ್ಕೆ ಅದು ಸತ್ಯ ಹೊರಬರ್ಬೇಕೆ ನಿರಂತರವಾಗಿ ಪ್ರಯತ್ನದಲ್ಲಿ ಇದ್ದಂಥ ಸಮಯದಲ್ಲಿ ಏನಾಗ್ತದೆ, ಇಂಥ ಪ್ರಕರಣಗಳಲ್ಲಿ ನಾವು ಸಹ ಹಲವಾರು ಜನ ಎದುರಿಸಿದ್ದಾರೆ. ಅಂದರೆ ನಾವೇನು ಮಾಡ್ತಾ ಇದ್ವಿ, ಯಾವುದಾದ್ರೂ ಒಂದು ಪ್ರಕರಣ ಬರ್ತಾ ಇದೆ, ಟ್ರಯಲ್ ಫಿಕ್ಸ್ ಆಯಿತು ಅಂದ ತಕ್ಷಣವೇ ಎಲ್ಲ ಸಾಕ್ಷಿದಾರಗಳನ್ನ ವಿಳಾಸಗಳನ್ನ ಪತ್ತೆ ಮಾಡೋಕ್ಕೆ ಹೋಗ್ತಾರೆ. ಅದು ಏನಾದರೂ ಮಾಡಿ ಒಂದಲ್ಲ ಒಂದು ವಿದ್ಯೆಯಲ್ಲಿ ಅವ್ರ ವಿಳಾಸಕ್ಕೆ ಹೋಗಿ ಅವ್ರಿಗೆ ಏನಾದರೂ ಒಂದು ಅವ್ರನ್ನ ಮಾತುಕತೆ ಮಾಡಿ ನಮ್ಮ ಕಡೆ ಒಲಿಸ್ಕೋಬೇಕು, ನಾವುಗಳು ಅವ್ರನ್ನ ನಮ್ಮ ಪರವಾಗಿ ಕೇಸ್ನ ಮಾಡ್ಕೋಬೇಕು, ನಮ್ಮ ಪರವಾಗಿ ಹೇಳಬೇಕು ಅಂತೇಳಿ ಪ್ರಯತ್ನ ಪಡ್ತಾರೆ. ಅಂಥ ಸಮಯದಲ್ಲಿ ನಾವು ಹಲವಾರು ಪ್ರಕರಣಗಳಲ್ಲಿ ಹೋಗಿ ಎದುರಿಸ್ಬಿಟ್ಟು ಏನಾರು ಮಾಡಿಬಿಡ್ತಾರೆ ಅಂತೇಳಿ ಸಂಬಂಧಿಸಲೇ ಸಹ ಅವರ ಅಡ್ರೆಸ್ ವಿಳಾಸಗಳಿರ್ತಾವಲ್ಲ, ಸಣ್ಣ ಪುಟ್ಟ ವ್ಯತ್ಯಾಸ, ಅಂದರೆ ಸರಿಯಾದಂಥ ವಿಳಾಸ ಬರೀತಿರ್ಲಿಲ್ಲ, ಬರೆದ್ಬಿಟ್ರೆ ನೇರವಾಗಿ ವಿಳಾಸಕ್ಕೆ ಹೋಗ್ಬಿಡ್ತಿದ್ರು. ಆ ಕಾರಣಕ್ಕೋಸ್ಕರ ಅದನ್ನೆಲ್ಲ ಗೌಪ್ಯವಾಗಿ ನಾವೇ ಇಟ್ಕೊಂಡು ನ್ಯಾಯಾಲಯದವರೆಗೂ ಅವ್ರನ್ನ ನ್ಯಾಯಾಲಯಕ್ಕೆ ಕರ್ಕೊಂಡು ಬಂದು ಆಮೇಲೆ ಪ್ರತಿ ದಿವಸ ಅವ್ರ ಜೊತೆ ಕಂಟಿನ್ಯೂಷನ್ ಇದ್ಕೊಂಡು, ಯಾಕೆಂದರೆ ಮೊಬೈಲ್ ನಂಬರ್ ಚೇಂಜ್ ಮಾಡಿಸ್ಬಿಡ್ತಾರೆ, ಮೊಬೈಲ್ಗಳು ಅವ್ರೇನಾದ್ರು ನಿರಂತರವಾಗಿ ಮೊಬೈಲ್ ನಂಬರ್ಗಳು ಪತ್ತೆ ಮಾಡಿಕೊಂಡು ಟ್ರೆಟ್ ಹಾಕ್ಬಿಡ್ತಾರೆ, ನೀನು ಬಾದ್ ಹೆಂಗೆ ಬರ್ತೀವಿ ಕೋರ್ಟ್ಗೆ ಅಂತ ಹೇಳ್ಬಿಟ್ಟು ಅಂತ. ಹಾಗೆ ಅಂಥದ್ದನ್ನೆಲ್ಲನೂ ಸಹ ಬಗೆಹರಿಸ್ಕೊಂಡು ನ್ಯಾಯಾಲಯದಲ್ಲಿ ನಾವು ಶಿಕ್ಷೆ ತಗೋಬೇಕು, ಶಿಕ್ಷೆ ಆಯಿತು ಅಂತಂದರೆ ಭಾಳ ಅತ್ಯಂತ ಯಶಸ್ವಿಯಾಗಿ ಆ ಒಬ್ಬ ತನಿಖಾಧಿಕಾರಿ ಪ್ರಯತ್ನ ಪಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಅಂತ. ನಮ್ಮ ಕಾಲದಲ್ಲೂ ಸಹ ಇದೇ ಥರ ಕೆಲವಷ್ಟು ಕೇಸ್ಗಳಲ್ಲಿ ಆಗಿದ್ದಾವೆ. ಮರ್ಡರ್ ಕೇಸ್ ಒಂದು ಕೇರಳ ಏನೋ ಒಂದು ಹೋಟೆಲ್ ನಡೀತಾ ಇತ್ತು, ಕೇರಳಿಯನೊಬ್ಬ ಮರ್ಡರ್ ಆಗಿತ್ತು. ಅದರಲ್ಲಿ ಇಬ್ಬರು ಕೇರಳದವ್ರು ಬಂದಿದ್ದವ್ರು ಸಾಕ್ಷಿದಾರರಾಗಿದ್ದರು. ಅವ್ರಿಗೆ ಸಾಕ್ಷಿದಾರಗಳಿಗೆ ನ್ಯಾಯಾಲಯದ ಅಲ್ಲಿಂದ ಕೇರಳದಿಂದ ನೀವೇನಾದರೂ ಬಂದರೆ ನೀವು ಎಂಟ್ರಿನೇ ಆಗಲ್ಲ ಬೆಂಗಳೂರಿಗೆ ಅಂತೇಳಿ ಭಾಳ ಥ್ರೆಟ್ ಹಾಕಿ ಭಯ ಹುಟ್ಟಿಸಿದ್ರು. ಆ ಸಮಯದಲ್ಲಿ ನಾವುಗಳಿಂದ ಪೊಲೀಸ್ ಒಂದು ಟೀಮ್ ಕರೆಸಿ ಅವ್ರನ್ನ ಅಲ್ಲಿಂದ ಪ್ರೊಟೆಕ್ಟ್ ಮಾಡಿಕೊಂಡು ಕರ್ಕೊಂಡು ಬಂದು ಒಂದು ಕಡೆ ಹೋಟ್ಲಲ್ಲಿ ಇರಿಸಿ ನ್ಯಾಯಾಲಯದಲ್ಲಿ ಅವ್ರು ಏನಿಲ್ಲಿ ನೋಡಿದ್ರು ಅವತ್ತು ನಡೆದ ಘಟನೆ ಪೂರ್ಣ ಪ್ರಮಾಣದಲ್ಲಿ ಅವ್ರು ಹೇಳಿ ಓದೋದಕ್ಕೆ ಅವನಿಗೆ ಶಿಕ್ಷೆ ಆಗ್ಬಿಡ್ತು. ಹೀಗೆ ಹಲವಾರು ಕೇಸ್ಗಳಲ್ಲೂ ನಮ್ಗೆ ಗೊತ್ತಾಗ್ತಾ ಇರ್ತದೆ. ನಮ್ಗೆ ನೇರವಾಗಿ ಮಾತಾಡ್ಬಿಡ್ತಾರೆ ಸಾಕ್ಷಿದಾರಗಳು, ಸರ್ ನಮ್ಗೆ ಎದುರಿಸ್ತಾವ್ರು, ಸರ್ ಫಾಲೋ ಮಾಡ್ತಾವ್ರೆ. ಯಾವಾಗ ಅವ್ರು ನಮ್ಗೆ ಹೇಳ್ತಾರೆ ಅಂದರೆ ನಮ್ಮ ಮೇಲೆ ನಂಬಿಕೆ ಇರಬೇಕು, ಮತ್ತು ನಿಕಟಪೂರ್ವಕ ನಾವು ಪೂರ್ಣ ಪ್ರಮಾಣದಲ್ಲಿ ಆ ಕೇಸ್ನ ಹಿಂದೆ ಬಿದ್ದಿದ್ದೀವಿ, ಯಾವ ಕಾರಣಕ್ಕೂ ಇವನು ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ, ಇವನು ನೋ ಕಾಂಪ್ರಮೈಸ್ ಪರ್ಸನಾಲಿಟಿ ಅಂತ ಅವ್ರ ತಲೆಗೆ ಯಾವಾಗ ಬರುತ್ತೋ ಸಾಕ್ಷಿದಾರಗಳದ್ದು, ಅವಾಗ ನಮ್ಮ ಜೊತೆ ನಿಕಟ ಸಂಪರ್ಕ ಬರ್ತಾರೆ. ಇಲ್ಲಾಂದರೆ ಅವ್ರು ಖಂಡಿತವಾಗ್ಲೂ ಬರಲ್ರವರು, ಅಯ್ಯೋ ಇವ್ರು ಯಾವತ್ತಿದ್ರು ಕೈ ಬಿಟ್ಬಿಡ್ತಾರಪ್ಪ, ನಮ್ಗೆ ರಕ್ಷಣೆ ಮಾಡೋಕ್ಕಾಗಲ್ಲ ಇವರು ಅಂತ ಹೇಳಿ ಅಂತ. ಆ ಕಾರಣಕ್ಕೆ ಇಂಥ ಅತ್ಯಂತ ಪ್ರಮುಖ ಪ್ರಕರಣಗಳಲ್ಲಿ 160, 200, 300 ಸಾಕ್ಷಿಗಳಿದ್ದರೆ ಅವ್ರನ್ನೆಲ್ಲರೂ ಟ್ರೇಲ್ಸ್ ಆಗೋಕ್ಕೆ ಮೊದಲೇ ಅವನ ಸಂಪರ್ಕವನ್ನು ನಿರಂತರವಾಗಿ ಸಾಧಿಸ್ಕೊಳ್ಳೋಕ್ಕೋಸ್ಕರನೇ ಠಾಣೆಯಲ್ಲಿ ಅಧಿಕಾರಿಗಳು ಸಂಪರ್ಕ ಸಾಧಿಸಬೇಕು. ಯಾವ ಕಾರಣಕ್ಕೆ ಅಂದರೆ ನಾವೇನಾದ್ರು ಶಿಕ್ಷೆ ಮಾಡಿಸಲೇಬೇಕು ಅಂತ ಅನ್ನುವಂಥ ಒಂದು ತೀರ್ಮಾನ ನಾವೇನಾರು ಮಾಡಿಕೊಂಡ್ರೆ ತನಿಖಾಧಿಕಾರಿಗಳು ಇಷ್ಟೆಲ್ಲ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಯಾವುದೇ ಶಿಕ್ಷೆಗಳು ಒಂದು ಲಾಜಿಕಲ್ ಎಂಡಲ್ಲಿ ಒಂದು
ಶಿಕ್ಷೆ ಆಗ್ತಕ್ಕಂಥ ಒಂದು ಗುರಿಯತ್ತ ನಡೆಯುತ್ತೆ ಮಮತಾ ಅವರೇ. ರೈಟ್ ಸರ್, ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ. ಇದು ಎಸ್ ಕೆ ಉಮೇಶ್ ಅವರ ರಿಯಾಕ್ಷನ್ ಆಗಿತ್ತು. ನೋಡಿ, ಸತ್ಯಕ್ಕಿಂತ ನನ್ನ ಪ್ರಾಣನೇ ದೊಡ್ಡದು ಅನ್ನೋ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಬಟ್ ಸಂದೀಪ್ ಅವರ ಧೈರ್ಯವನ್ನು ನಾವು ಮೆಚ್ಚಲೇಬೇಕು. ಸಂದೀಪ್ ಅವರ ರೀತಿ ಇನ್ನೂ ಎಷ್ಟು ಜನ ಸಾಕ್ಷಿಗಳಿದ್ದೀರೋ ಅಷ್ಟೂ ಜನರು ಕೂಡ ಧೈರ್ಯವನ್ನು ತೋರಿಸಿ, ಅಕಸ್ಮಾತ್ ಯಾರಾದರೂ ಹಿಂಗೆ ಮಾಡಿದ್ರೆ ಅವ್ರನ್ನ ಎಕ್ಸ್ಪೋಸ್ ಮಾಡಿ, ಸಮಾಜಕ್ಕೂ ಗೊತ್ತಾಗಲಿ ಯಾರು ಸತ್ಯವಂತರು, ಯಾರು ನಿಜವಾಗ್ಲೂ ತಪ್ಪಿತಸ್ಥರಲ್ಲ, ಯಾರು ಯಾವುದನ್ನು ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಸಮಾಜಕ್ಕೂ ಗೊತ್ತಾಗ್ಬಿಡ್ಲಿ ಅಂತ.